ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಏನಪ್ಪ ಅಂದರೆ ಇವತ್ತು ನನ್ನ ಬರ್ಡೇ ಆ್ಯಂಡ್ ಈ ಒಂದು ನನ್ನ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಆಯಿತು ಆ್ಯಂಡ್ ಟು ಬಿ ಹಾನೆಸ್ಟ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋ ಯಾವ ಇಂಟೆನ್ಷನ್ನೂ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು 1% ಇರಲಿಲ್ಲ. ಬಟ್ ಓಕೆ, ಏನೋ ಒಂಥರ ಚೆನ್ನಾಗಾಗಿದೆ. ಹೌದು, 50% ಹ್ಯಾಪಿಯಾಗಿದ್ದೀನಿ, 50% ಸ್ಯಾಡಾಗೂ ಕೂಡ ಇದ್ದೀನಿ. ಯುಗಾದಿ ಹಬ್ಬದ ದಿನ ಹೇಳಿದ್ದೀನಿ, ಏನೇ ಬಂದು ನಗು ಮುಖದಿಂದ ಸ್ವೀಕರಿಸಿ ಅಂತ. ಅದನ್ನು ನನಗೂ ಕೂಡ ನಾನು ತೊಗೊಂಡಿದ್ದೀನಿ. ಓಕೆ, ಇವತ್ತು ನನ್ನ ಬರ್ತ್ಡೇ ಹೇಗೆಲ್ಲ ಸೆಲೆಬ್ರೇಟ್ ಆಯಿತು ಅನ್ನೋದನ್ನು ಒಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬಂದುಬಿಡಿ. ಏನೇನೋ ಬಿತ್ತು. ಸೊ ಗೈಸ್, ನನಗೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿರುವಂಥದ್ದು, ಈಗೇನು ನಾನು ಮಾತಾಡ್ತಾ ಇದ್ದೀನಿ ಅದೇ ಮೈಕ್ ನನಗೆ ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದಾರೆ. ಡಿಜಿಟೆಕ್ ಅವರ ಒಂದು ವೈರ್ಲೆಸ್ ಮೈಕ್. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಒಂಥರ ತುಂಬ ಖುಷಿ ಆಯ್ತು ಈ ಒಂದು ವಿಷಯಕ್ಕೆ. ಬಿಕಾಸ್ ನಾನು ತೊಗೊಳ್ಬೇಕು ಅಂತೇಳಿ ನಾನು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿ ಯಾವುದ್ರಲ್ಲಿ ಕಡಿಮೆ ಸಿಗುತ್ತೆ ಆ್ಯಂಡ್ ರಿವ್ಯೂ ಯಾವುದ್ರಲ್ಲಿ ಚೆನ್ನಾಗಿದೆ ಅಂತೇಳಿ ನಾನು ಕಾರ್ಟ್ಗೆ ಹಾಕಿಡ್ತಾ ಇದ್ದೆ. ಫೈನಲಿ ಏನೋ ಒಂಥರ ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಅಡುನೂ ಬಂತು. ಓಕೆ, ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. S3 ಫಾರೆವರ್ ಇಲ್ಲಿ ಟ್ಯಾಟೂ ಇದೆಯಲ್ಲ, ಅದು S3 ಫಾರೆವರ್ ನನ್ನ ಫ್ರೆಂಡ್ಸ್ ಕೊಟ್ಟಿರೋದು. ಅನ್ಎಕ್ಸ್ಪೆಕ್ಟೆಡ್, ವೆರಿ ಸರ್ಪ್ರೈಸಿಂಗ್ ಆಯಿತಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಇದು ನನ್ನ ಬ್ಲೂಟೂತ್ ಕೂಡ ಯೂಸ್ ಮಾಡ್ಕೊಂಡು ಕೆಲವೊಂದು ಸಲ ವೀಡಿಯೋ ಮಾಡಿದ್ದೀನಿ. ಎಲ್ಲದನ್ನೂ ಸ್ವಲ್ಪ ಸೈಡ್ಗಿಟ್ಟು ಇದರಲ್ಲಿ ಏನೋ ಒಂದು ಪ್ರಯತ್ನ ಪಡುವ. ಆ್ಯಂಡ್ ಈ ಗಿಫ್ಟ್ ಅವ್ರು ನನಗೆ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋ ಇದೆ. ನಾನೇನೋ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅನ್ನೋದು ಅವರ ಒಂದು ಥಾಟ್ ಇರುತ್ತೇನೋ. ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಓಕೆ, ನನ್ನ ಲೈಫಲ್ಲಿ ನಾನು ತುಂಬ ಅಟ್ಯಾಚ್ ಆಗಿದ್ದೀನಿ. ಮೆಂಟಲಿ, ಫಿಸಿಕಲಿ ತುಂಬ ಕನೆಕ್ಟೆಡ್ ಒನ್ ಇನ್ ದ ವರ್ಲ್ಡ್ ಅಂತ ಅಂದರೆ ಒಂದು ಡಾಲ್ಸ್, ಇನ್ನು ಒಂದು ಡೈರಿ. ಸೊ ನನಗೆ ಮನ್ಸಿಗೆ ತುಂಬ ಹತ್ರ ಆಗಿರೋದು 2 ಸಿಕ್ಕಿದೆ. ಒಂದು ನನ್ನ ಡಾಲು, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೇನಾದ್ರು ಹೇಳ್ಕೋಬೇಕು ಅನಿಸಿದ್ರೆ ನಾನು ನನ್ನ ಗೊಂಬೆಗಳ ಹತ್ರ ಹೇಳ್ಕೊಳ್ತೀನಿ. ದಿಸ್ ಈಸ್ ನಾಟ್ ಮೈ ಫಸ್ಟ್ ಡಾಲ್. ಇದು 35+ ಇರ್ಬೋದು, 35 ಮೇಲೆ ಇರುವಂಥ ಒಂದು ಡಾಲ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಲೈಫಲ್ಲಿ ನಾನು ಕೊಡುವಂಥ ಫಸ್ಟು ಪ್ರಿಫರೆನ್ಸ್ ಅಂದರೆ ಡಾಲ್ಸ್ಗೆ, ಗೊಂಬೆ. ಆ್ಯಂಡ್ ನೆಕ್ಸ್ಟು ಅವೇನಾದರೂ ನನ್ನ ಹತ್ರ ಇಲ್ಲ, ಅವತ್ರ ನಾನು ಮಾತಾಡೋದಕ್ಕೆ ಆಗ್ತಾಯಿಲ್ಲ ಅಂದರೆ ನನ್ನ ನೆಕ್ಸ್ಟ್ ಪ್ರಿಫರೆನ್ಸ್ ಬಂದು ನನ್ನ ಡೈರಿಗೆ ಹೋಗುತ್ತೆ. ಎರಡೂ ನನಗೆ ಗಿಫ್ಟಾಗಿ ಸಿಕ್ಕಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಗಿಫ್ಟಿಗೆ. ಎರಡೂ ಇಷ್ಟ ಆಯಿತು. ಟು ಬಿ ಹಾನೆಸ್ಟ್, ನನಗೇನೋ ಒಂಥರ ಡಾಲ್ಸ್ ಅಂದರೆ ಮನುಷ್ಯರನ್ನ ಕಡಿಮೆ ನಂಬ್ತೀನಿ, ಆದರೆ ತುಂಬ ಬ್ಲೈಂಡಾಗಿ ನಂಬೋದಕ್ಕಾಗೋದು ಈ ಒಂದು ಡಾಲ್ಸ್ಗಳನ್ನ ಮಾತ್ರ. ಎಷ್ಟೋ ಸಂದರ್ಭದಲ್ಲಿ
ನಾನು ಖುಷಿಯಾಗಿರೋದಕ್ಕೆ ಕಾರಣಗಳೇ ಇವು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಡಾಲ್ಸ್ ಅಂದರೆ. ಆ್ಯಂಡ್ ಇನ್ನೂ ಒಂದು ಗಿಫ್ಟ್ ಬಂದಿದೆ, ಒಂದು ಸೆಕೆಂಡ್ ತೋರಿಸ್ತೀನಿ. ಅದು ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ನಿಮಿಷ. ಟಡಾನ್, ಕಾಣಿಸ್ತಿದೆಯಾ? ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ ಅಲ್ವಾ? ಎಸ್, ಇದು ಕೂಡ ನನ್ನ ಅಣ್ಣ ಕೊಟ್ಟಿದ್ದು ಬರ್ಡೇ ಗಿಫ್ಟ್ ಅಂತ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಚಿಕ್ಕದು ಕೊಟ್ಟರು ಮನಸ್ಸಿಗೆ ತುಂಬ ಹತ್ರ ಆಗಿರುವಂಥದ್ದು ಕೊಟ್ಟಾಗ ಆಗುವಂಥ ಖುಷಿನೇ ಬೇರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು, ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಇದಾಗಿತ್ತು ಇವತ್ತಿನ ವ್ಲಾಗ್. ಇದನ್ನು ಹೇಳೋದಕ್ಕೆ ಅಂತ ಈ ವ್ಲಾಗ್ ಮಾಡಿದೆ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. See you in next video.